ದ್ವೇಷ ಭಾಷಣದ ನಿಯಂತ್ರಣದ ಕುರಿತಂತೆ ಕ್ಯಾಬಿನೆಟ್ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತೇಳಿ ಈಗಾಗಲೇ ಅನುಮೋದನೆಯನ್ನು ಕೊಟ್ಟು ವಿಧಾನಸಭೆಯ ಅನುಮೋದನೆಗೆ ಬರುತ್ತೆ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾವ್ಯಾವ ಅಂಶಗಳನ್ನು ಸೇರಿಸಿದ್ದಾರೆ ಅನ್ನುವಂಥದ್ದು ನಮಗಿನ್ನೂ ಗೊತ್ತಾಗಿಲ್ಲ. ಆ ಬಿಲ್ಲಿನ ಎಲ್ಲ ಸಂಪೂರ್ಣ ವಿಷಯಗಳನ್ನು ನೋಡಿಕೊಂಡು ನಂತರ ವಿಧಾನಸಭೆ ಒಳಗೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅಂತೇಳಿ BJP ಕಡೆಯಿಂದ ನಿಶ್ಚಯ ಮಾಡಿದೆ. ಒಟ್ಟಾರೆ ಸರ್ಕಾರದ ದುರುದ್ದೇಶ ಇರುವಂಥದ್ದು ಹಿಂದೂ ಸಂಘಟನೆಗಳನ್ನು ಹೇಗಾದರೂ ಮಾಡಿ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೆ ವಿವಿಧ ರೀತಿಯಾದಂಥ ಕಾನೂನುಗಳನ್ನು ತರಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂಕಿಅಂಶಗಳನ್ನು ಹೇಳುವಂಥದ್ದು ದ್ವೇಷ ಆಗತ್ತಾ, ವಾಸ್ತವಿಕತೆಯ ವಿಷಯಗಳನ್ನು ಹೇಳುವಂಥದ್ದು ದ್ವೇಷ ಆಗತ್ತಾ, ಯಾವುದೋ ಘಟನೆಗಳನ್ನು ಉಲ್ಲೇಖ ಮಾಡುವಂಥದ್ದು ದ್ವೇಷ ಆಗತ್ತಾ, ದ್ವೇಷ ಅಂದರೆ ಏನು ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಮಸೂದೆಯ ಕರಡು ಪ್ರತಿ ಸಿಕ್ಕದ ನಂತರ ಉಳಿದ ಎಲ್ಲ ವಿಷಯಗಳನ್ನು ಮಾತಾಡ್ತೇವೆ. ಯಾವುದೋ ಒಂದು ಸಂಘಟನೆಯನ್ನು ನಿಯಂತ್ರಣ ಮಾಡಬೇಕು ಅನ್ನುವ ಕಾರಣಕ್ಕೆ, ಅದರಲ್ಲೂ ವಿಶೇಷವಾಗಿ ಹಿಂದೂ ಸಂಘಟನೆಗಳನ್ನು ನಿಯಂತ್ರಣ ಮಾಡಬೇಕು ಅನ್ನುವ ಕಾರಣಕ್ಕೆ ಈ ಕಾಯ್ದೆಯನ್ನು ತರುವಂಥ ದುರುದ್ದೇಶ ಏನಾರು ಸರ್ಕಾರಕ್ಕಿದ್ರೆ ಖಂಡಿತ ಇದನ್ನು ನಾವು ವಿರೋಧ ಮಾಡ್ತೇವೆ. ಇನ್ನೂ ಇದರ ಬಗ್ಗೆ ಚರ್ಚೆ ಆಗಬೇಕಾಗಿರುವಂಥದ್ದು ಸಾರ್ವಜನಿಕ ಸಭೆಗಳು, ಬಹಿರಂಗ ಸಭೆಗಳು ನಾವು ಮಾಡ್ತೇವೆ. ಇದ್ರ ಬಗ್ಗೆ ಅವರು ನಿಗಾ ಇಡಲಿ. ಆದರೆ ಎಲ್ಲೋ ಪ್ರಾರ್ಥನಾ ಮಂದಿರದ ಒಳಗೆ, ಮಸೀದಿಯ ಒಳಗೆ ದ್ವೇಷ ಭಾಷಣಗಳು ನಿರಂತರವಾಗಿ ನಡೀತಾನೆ ಇರ್ತದೆ. ಇದನ್ನು ನಿಗಾ ಇಡೋದು ಯಾರು? ಇದಕ್ಕೇನಾದ್ರು CC ಕ್ಯಾಮ್ರಾಗಳನ್ನು ನೀವು ಹಾಕ್ತೀರಾ? ಇದಕ್ಕೆ ಯಾರು ಅಧಿಕಾರಿಗಳನ್ನು ನೇಮಿಸ್ತೀರಾ? ಇವೆಲ್ಲವೂ ಕೂಡ ಸ್ಪಷ್ಟಪಡಿಸ್ಬೇಕಾಗತ್ತೆ ಸರ್ಕಾರ. ನಮ್ಗೆ ಇನ್ನೂ ಇದರ ಕರಡು ಪ್ರತಿ ಸಿಕ್ಕಿಲ್ಲ. ಎಲ್ಲ ಪ್ರತಿ ಸಿಕ್ಕ ನಂತರ ಇದಕ್ಕೆ ಸ್ಪಂದಿಸಬೇಕು ಅಂತೇಳಿ ನಾವು ಯೋಚನೆಯನ್ನು ಮಾಡಿದ್ದೇವೆ. ಎರಡನೇದು, ನಿನ್ನೆ ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಅಪಸ್ವರ ಬಂದಿದೆ ಅನ್ನುವಂಥದ್ದನ್ನು ನಾನು ಮಾಧ್ಯಮಗಳ ಮುಖಾಂತರ ಕೇಳಲ್ಪಟ್ಟೆ. ಸರ್ಕಾರ ಈ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಂಥ ಬರದಲ್ಲಿ, ತರಾತುರಿಯ ಬರದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವಂಥದ್ದು ಈ 2.5 ವರ್ಷಗಳಲ್ಲಿ ಇಡೀ ರಾಜ್ಯದ ಜನರಿಗೆ ಅರಿವಿಗೆ ಬಂದಿದೆ. ಕಾಂಗ್ರೆಸ್ ಶಾಸಕರಿಗೂ ಕೂಡ ಇದು ಅರಿವಿಗೆ ಬಂದಿದೆ. ಹೇಗಾದರೂ ಮಾಡಿ ಇದನ್ನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಇದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಂತ್ರಿಗಳು ಕೂಡ ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಸರ್ಕಾರ ಎರಡನ್ನೂ ಕೂಡ ಸ್ಪಷ್ಟಪಡಿಸಬೇಕು. ಗ್ಯಾರಂಟಿ ಯೋಜನೆಗಳನ್ನು ನೀವು ಮುಂದುವರಿಸ್ತೀರಾ, ಇದನ್ನು ಮುಂದುವರಿಸುವಂಥ ಜೊತೆಯಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಹೇಗೆ ಹಣವನ್ನು ಹೊಂದಾಣಿಕೆ ಮಾಡ್ತೀರಿ? ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಮೂಲಭೂತ ಸೌಕರ್ಯಗಳನ್ನು ವಿಧಾನಸಭಾ ಕ್ಷೇತ್ರಗಳಿಗೆ ಕೊಡದಲೆ ನೀವು ಬರೀ ಗ್ಯಾರಂಟಿ ಯೋಜನೆಗಳನ್ನು ಹೇಳ್ತಾ ಹೋದರೆ ಅಭಿವೃದ್ಧಿಯನ್ನು ರಾಜ್ಯ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, ಯಾವುದೇ ಇಂಡಸ್ಟ್ರಿಗಳು ಇವತ್ತು ಕರ್ನಾಟಕಕ್ಕೆ ಬರ್ತಾ ಇಲ್ಲ. ವಿದ್ಯುತ್ತಿನ ಬೆಲೆ ಗಗನಕ್ಕೇರಿದೆ. ಕಳೆದ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ 24ರ ಅಧಿವೇಶನದಲ್ಲಿ ಸರ್ಕಾರ ಪ್ರಾಕೃತಿಕ ವಿಕೋಪಕ್ಕೆ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ 10 ಕೋಟಿ ರೂಪಾಯಿ ಅನುದಾನವನ್ನು ಶಾಸಕರಿಗೆ ಕೊಟ್ಟಿತ್ತು. ಇವತ್ತಿನ ತನಕ ₹1 ಹಣ ಬಿಡುಗಡೆ ಆಗಲಿಲ್ಲ. 24ರ ನವಂಬರ್ ಡಿಸೆಂಬರ್ನಲ್ಲಿ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಘೋಷಣೆ ಮಾಡಿದ್ದು. ಜನವರಿನಲ್ಲಿ ಆರ್ಡರ್ ಆಯಿತು. ಇವತ್ತಿನ ತನಕ ₹1 ಹಣವನ್ನು ಶಾಸಕರ ಕ್ಷೇತ್ರಗಳಿಗೆ ಕೊಟ್ಟಂಥ 10 ಕೋಟಿ ರೂಪಾಯಿ ಅನುದಾನದಲ್ಲಿ ₹1 ಬಿಡುಗಡೆ ಮಾಡಲಿಲ್ಲ. ಒಂದೊಂದು ವರ್ಷ 10 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಈ ರೀತಿ ಒದ್ದಾಡಿದರೆ ಇನ್ನು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ರಾಜ್ಯದಲ್ಲಿ ಹೇಗೆ ಸಾಧ್ಯ ಇದೆ? ಹಾಗಾಗಿ ಸರ್ಕಾರ ಇದನ್ನು ಸ್ಪಷ್ಟಪಡಿಸಬೇಕು. ದ್ವೇಷ ಭಾಷಣದ ನಿಯಂತ್ರಣದ ಕುರಿತಂತೆ ಕ್ಯಾಬಿನೆಟ್ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತೇಳಿ ಈಗಾಗಲೇ ಅನುಮೋದನೆಯನ್ನು ಕೊಟ್ಟು ವಿಧಾನಸಭೆಯ ಅನುಮೋದನೆಗೆ ಬರುತ್ತೆ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾವ್ಯಾವ ಅಂಶಗಳನ್ನು ಸೇರಿಸಿದ್ದಾರೆ ಅನ್ನುವಂಥದ್ದು ನಮಗಿನ್ನೂ ಗೊತ್ತಾಗಿಲ್ಲ. ಆ ಬಿಲ್ಲಿನ ಎಲ್ಲ ಸಂಪೂರ್ಣ ವಿಷಯಗಳನ್ನು ನೋಡಿಕೊಂಡು ನಂತರ ವಿಧಾನಸಭೆ ಒಳಗೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅಂತೇಳಿ BJP ಕಡೆಯಿಂದ ನಿಶ್ಚಯ ಮಾಡಿದೆ. ಒಟ್ಟಾರೆ ಸರ್ಕಾರದ ದುರುದ್ದೇಶ ಇರುವಂಥದ್ದು ಹಿಂದೂ ಸಂಘಟನೆಗಳನ್ನು ಹೇಗಾದರೂ ಮಾಡಿ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೆ ವಿವಿಧ ರೀತಿಯಾದಂಥ ಕಾನೂನುಗಳನ್ನು ತರಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂಕಿಅಂಶಗಳನ್ನು ಹೇಳುವಂಥದ್ದು ದ್ವೇಷ ಆಗತ್ತಾ, ವಾಸ್ತವಿಕತೆಯ ವಿಷಯಗಳನ್ನು ಹೇಳುವಂಥದ್ದು ದ್ವೇಷ ಆಗತ್ತಾ, ಯಾವುದೋ ಘಟನೆಗಳನ್ನು ಉಲ್ಲೇಖ ಮಾಡುವಂಥದ್ದು ದ್ವೇಷ ಆಗತ್ತಾ, ದ್ವೇಷ ಅಂದರೆ ಏನು ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಮಸೂದೆಯ ಕರಡು ಪ್ರತಿ ಸಿಕ್ಕದ ನಂತರ ಉಳಿದ ಎಲ್ಲ ವಿಷಯಗಳನ್ನು ಮಾತಾಡ್ತೇವೆ. ಯಾವುದೋ ಒಂದು ಸಂಘಟನೆಯನ್ನು ನಿಯಂತ್ರಣ ಮಾಡಬೇಕು ಅನ್ನುವ ಕಾರಣಕ್ಕೆ, ಅದರಲ್ಲೂ ವಿಶೇಷವಾಗಿ ಹಿಂದೂ ಸಂಘಟನೆಗಳನ್ನು ನಿಯಂತ್ರಣ ಮಾಡಬೇಕು ಅನ್ನುವ ಕಾರಣಕ್ಕೆ ಈ ಕಾಯ್ದೆಯನ್ನು ತರುವಂಥ ದುರುದ್ದೇಶ ಏನಾರು ಸರ್ಕಾರಕ್ಕಿದ್ರೆ ಖಂಡಿತ ಇದನ್ನು ನಾವು ವಿರೋಧ ಮಾಡ್ತೇವೆ. ಇನ್ನೂ ಇದರ ಬಗ್ಗೆ ಚರ್ಚೆ ಆಗಬೇಕಾಗಿರುವಂಥದ್ದು ಸಾರ್ವಜನಿಕ ಸಭೆಗಳು, ಬಹಿರಂಗ ಸಭೆಗಳು ನಾವು ಮಾಡ್ತೇವೆ. ಇದ್ರ ಬಗ್ಗೆ ಅವರು ನಿಗಾ ಇಡಲಿ.
ಆದರೆ ಎಲ್ಲೋ ಪ್ರಾರ್ಥನಾ ಮಂದಿರದ ಒಳಗೆ, ಮಸೀದಿಯ ಒಳಗೆ ದ್ವೇಷ ಭಾಷಣಗಳು ನಿರಂತರವಾಗಿ ನಡೀತಾನೆ ಇರ್ತದೆ. ಇದನ್ನು ನಿಗಾ ಇಡೋದು ಯಾರು? ಇದಕ್ಕೇನಾದ್ರು ಸಿ ಸಿ ಕ್ಯಾಮ್ರಾಗಳನ್ನು ನೀವು ಹಾಕ್ತೀರಾ? ಇದಕ್ಕೆ ಯಾರು ಅಧಿಕಾರಿಗಳನ್ನ ನೇಮಿಸ್ತೀರಾ? ಇವೆಲ್ಲವೂ ಕೂಡ ಸ್ಪಷ್ಟಪಡಿಸ್ಬೇಕಾಗತ್ತೆ ಸರ್ಕಾರ. ನಮ್ಗೆ ಇನ್ನೂ ಇದರ ಕರಡು ಪ್ರತಿ ಸಿಕ್ಕಿಲ್ಲ. ಎಲ್ಲ ಪ್ರತಿ ಸಿಕ್ಕ ನಂತರ ಇದಕ್ಕೆ ಸ್ಪಂದಿಸಬೇಕು ಅಂತೇಳಿ ನಾವು ಯೋಚನೆಯನ್ನು ಮಾಡಿದ್ದೇವೆ. ಎರಡನೇದು, ನಿನ್ನೆ ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಅಪಸ್ವರ ಬಂದಿದೆ ಅನ್ನುವಂಥದ್ದನ್ನು ನಾನು ಮಾಧ್ಯಮಗಳ ಮುಖಾಂತರ ಕೇಳಲ್ಪಟ್ಟೆ. ಸರ್ಕಾರ ಈ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಂಥ ಬರದಲ್ಲಿ, ತರಾತುರಿಯ ಬರದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವಂಥದ್ದು ಈ 2.5 ವರ್ಷಗಳಲ್ಲಿ ಇಡೀ ರಾಜ್ಯದ ಜನರಿಗೆ ಅರಿವಿಗೆ ಬಂದಿದೆ. ಕಾಂಗ್ರೆಸ್ ಶಾಸಕರಿಗೂ ಕೂಡ ಇದು ಅರಿವಿಗೆ ಬಂದಿದೆ. ಹೇಗಾದರೂ ಮಾಡಿ ಇದನ್ನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಇದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಂತ್ರಿಗಳು ಕೂಡ ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಸರ್ಕಾರ ಎರಡನ್ನೂ ಕೂಡ ಸ್ಪಷ್ಟಪಡಿಸಬೇಕು. ಗ್ಯಾರಂಟಿ ಯೋಜನೆಗಳನ್ನು ನೀವು ಮುಂದುವರಿಸ್ತೀರಾ? ಇದನ್ನು ಮುಂದುವರಿಸುವಂಥ ಜೊತೆಯಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಹೇಗೆ ಹಣವನ್ನು ಹೊಂದಾಣಿಕೆ ಮಾಡ್ತೀರಿ? ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಮೂಲಭೂತ ಸೌಕರ್ಯಗಳನ್ನು ವಿಧಾನಸಭಾ ಕ್ಷೇತ್ರಗಳಿಗೆ ಕೊಡದಲೆ ನೀವು ಬರೀ ಗ್ಯಾರಂಟಿ ಯೋಜನೆಗಳನ್ನು ಹೇಳ್ತಾ ಹೋದರೆ ಅಭಿವೃದ್ಧಿಯನ್ನು ರಾಜ್ಯ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, ಯಾವುದೇ ಇಂಡಸ್ಟ್ರಿಗಳು ಇವತ್ತು ಕರ್ನಾಟಕಕ್ಕೆ ಬರ್ತಾ ಇಲ್ಲ. ವಿದ್ಯುತ್ತಿನ ಬೆಲೆ ಗಗನಕ್ಕೇರಿದೆ. ಕಳೆದ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ 24ರ ಅಧಿವೇಶನದಲ್ಲಿ ಸರ್ಕಾರ ಪ್ರಾಕೃತಿಕ ವಿಕೋಪಕ್ಕೆ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ 10 ಕೋಟಿ ರೂಪಾಯಿ ಅನುದಾನವನ್ನು ಶಾಸಕರಿಗೆ ಕೊಟ್ಟಿತ್ತು. ಇವತ್ತಿನ ತನಕ ₹1 ಹಣ ಬಿಡುಗಡೆ ಆಗಲಿಲ್ಲ. 24ರ ನವಂಬರ್ ಡಿಸೆಂಬರ್ನಲ್ಲಿ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಘೋಷಣೆ ಮಾಡಿದ್ದು. ಜನವರಿನಲ್ಲಿ ಆರ್ಡರ್ ಆಯಿತು. ಇವತ್ತಿನ ತನಕ ₹1 ಹಣವನ್ನು ಶಾಸಕರ ಕ್ಷೇತ್ರಗಳಿಗೆ ಕೊಟ್ಟಂಥ 10 ಕೋಟಿ ರೂಪಾಯಿ ಅನುದಾನದಲ್ಲಿ ₹1 ಬಿಡುಗಡೆ ಮಾಡಲಿಲ್ಲ. ಒಂದೊಂದು ವರ್ಷ 10 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಈ ರೀತಿ ಒದ್ದಾಡಿದರೆ ಇನ್ನು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ರಾಜ್ಯದಲ್ಲಿ ಹೇಗೆ ಸಾಧ್ಯ ಇದೆ? ಹಾಗಾಗಿ ಸರ್ಕಾರ ಇದನ್ನು ಸ್ಪಷ್ಟಪಡಿಸಬೇಕು. ದ್ವೇಷ ಭಾಷಣದ ನಿಯಂತ್ರಣದ ಕುರಿತಂತೆ ಕ್ಯಾಬಿನೆಟ್ಟು ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತೇಳಿ ಈಗಾಗಲೇ ಅನುಮೋದನೆಯನ್ನು ಕೊಟ್ಟು ವಿಧಾನಸಭೆಯ ಅನುಮೋದನೆಗೆ ಬರುತ್ತೆ ಎನ್ನುವಂಥದ್ದನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾವ್ಯಾವ ಅಂಶಗಳನ್ನು ಸೇರಿಸಿದ್ದಾರೆ ಅನ್ನುವಂಥದ್ದು ನಮಗಿನ್ನೂ ಗೊತ್ತಾಗಿಲ್ಲ. ಆ ಬಿಲ್ಲಿನ ಎಲ್ಲ ಸಂಪೂರ್ಣ ವಿಷಯಗಳನ್ನು ನೋಡಿಕೊಂಡು ನಂತರ ವಿಧಾನಸಭೆ ಒಳಗೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅಂತೇಳಿ BJP ಕಡೆಯಿಂದ ನಿಶ್ಚಯ ಮಾಡಿದೆ. ಒಟ್ಟಾರೆ ಸರ್ಕಾರದ ದುರುದ್ದೇಶ ಇರುವಂಥದ್ದು ಹಿಂದೂ ಸಂಘಟನೆಗಳನ್ನು ಹೇಗಾದರೂ ಮಾಡಿ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೆ ವಿವಿಧ ರೀತಿಯಾದಂಥ ಕಾನೂನುಗಳನ್ನು ತರಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂಕಿಅಂಶಗಳನ್ನು ಹೇಳುವಂಥದ್ದು ದ್ವೇಷ ಆಗುತ್ತಾ? ವಾಸ್ತವಿಕತೆಯ ವಿಷಯಗಳನ್ನು ಹೇಳುವಂಥದ್ದು ದ್ವೇಷ ಆಗುತ್ತಾ? ಯಾವುದೋ ಘಟನೆಗಳನ್ನು ಉಲ್ಲೇಖ ಮಾಡುವಂಥದ್ದು ದ್ವೇಷ ಆಗುತ್ತಾ? ದ್ವೇಷ ಅಂದರೆ ಏನು ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಮಸೂದೆಯ ಕರಡು ಪ್ರತಿ ಸಿಕ್ಕದ ನಂತರ ಉಳಿದ ಎಲ್ಲ ವಿಷಯಗಳನ್ನು ಮಾತಾಡ್ತೇವೆ. ಯಾವುದೋ ಒಂದು ಸಂಘಟನೆಯನ್ನು ನಿಯಂತ್ರಣ ಮಾಡಬೇಕು ಅನ್ನುವ ಕಾರಣಕ್ಕೆ, ಅದರಲ್ಲೂ ವಿಶೇಷವಾಗಿ ಹಿಂದೂ ಸಂಘಟನೆಗಳನ್ನು ನಿಯಂತ್ರಣ ಮಾಡಬೇಕು ಅನ್ನುವ ಕಾರಣಕ್ಕೆ ಈ ಕಾಯ್ದೆಯನ್ನು ತರುವಂಥ ದುರುದ್ದೇಶ ಏನಾರು ಸರ್ಕಾರಕ್ಕಿದ್ರೆ ಖಂಡಿತ ಇದನ್ನು ನಾವು ವಿರೋಧ ಮಾಡ್ತೇವೆ. ಇನ್ನೂ ಇದರ ಬಗ್ಗೆ ಚರ್ಚೆ ಆಗಬೇಕಾಗಿರುವಂಥದ್ದು ಸಾರ್ವಜನಿಕ ಸಭೆಗಳು, ಬಹಿರಂಗ ಸಭೆಗಳು ನಾವು ಮಾಡ್ತೇವೆ. ಇದ್ರ ಬಗ್ಗೆ ಅವರು ನಿಗಾ ಇಡಲಿ. ಆದರೆ ಎಲ್ಲೋ ಪ್ರಾರ್ಥನಾ ಮಂದಿರದ ಒಳಗೆ, ಮಸೀದಿಯ ಒಳಗೆ ದ್ವೇಷ ಭಾಷಣಗಳು ನಿರಂತರವಾಗಿ ನಡೀತಾನೆ ಇರ್ತದೆ. ಇದನ್ನು ನಿಗಾ ಇಡೋದು ಯಾರು? ಇದಕ್ಕೇನಾದ್ರು ಸಿ ಸಿ ಕ್ಯಾಮ್ರಾಗಳನ್ನು ನೀವು ಹಾಕ್ತೀರಾ? ಇದಕ್ಕೆ ಯಾರು ಅಧಿಕಾರಿಗಳನ್ನ ನೇಮಿಸ್ತೀರಾ? ಇವೆಲ್ಲವೂ ಕೂಡ ಸ್ಪಷ್ಟಪಡಿಸ್ಬೇಕಾಗತ್ತೆ ಸರ್ಕಾರ. ನಮ್ಗೆ ಇನ್ನೂ ಇದರ ಕರಡು ಪ್ರತಿ ಸಿಕ್ಕಿಲ್ಲ. ಎಲ್ಲ ಪ್ರತಿ ಸಿಕ್ಕ ನಂತರ ಇದಕ್ಕೆ ಸ್ಪಂದಿಸಬೇಕು ಅಂತೇಳಿ ನಾವು ಯೋಚನೆಯನ್ನು ಮಾಡಿದ್ದೇವೆ. ಎರಡನೇದು, ನಿನ್ನೆ ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಅಪಸ್ವರ ಬಂದಿದೆ ಅನ್ನುವಂಥದ್ದನ್ನು ನಾನು ಮಾಧ್ಯಮಗಳ ಮುಖಾಂತರ ಕೇಳಲ್ಪಟ್ಟೆ. ಸರ್ಕಾರ ಈ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಂಥ ಬರದಲ್ಲಿ, ತರಾತುರಿಯ ಬರದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವಂಥದ್ದು ಈ 2.5 ವರ್ಷಗಳಲ್ಲಿ ಇಡೀ ರಾಜ್ಯದ ಜನರಿಗೆ ಅರಿವಿಗೆ ಬಂದಿದೆ. ಕಾಂಗ್ರೆಸ್ ಶಾಸಕರಿಗೂ ಕೂಡ ಇದು ಅರಿವಿಗೆ ಬಂದಿದೆ. ಹೇಗಾದರೂ ಮಾಡಿ ಇದನ್ನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಇದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಂತ್ರಿಗಳು ಕೂಡ ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಸರ್ಕಾರ ಎರಡನ್ನೂ ಕೂಡ ಸ್ಪಷ್ಟಪಡಿಸಬೇಕು. ಗ್ಯಾರಂಟಿ ಯೋಜನೆಗಳನ್ನು ನೀವು ಮುಂದುವರಿಸ್ತೀರಾ? ಇದನ್ನು ಮುಂದುವರಿಸುವಂಥ ಜೊತೆಯಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಹೇಗೆ ಹಣವನ್ನು ಹೊಂದಾಣಿಕೆ ಮಾಡ್ತೀರಿ? ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಮೂಲಭೂತ ಸೌಕರ್ಯಗಳನ್ನು ವಿಧಾನಸಭಾ ಕ್ಷೇತ್ರಗಳಿಗೆ ಕೊಡದಲೆ
ನೀವು ಬರೀ ಗ್ಯಾರಂಟಿ ಯೋಜನೆಗಳನ್ನು ಹೇಳ್ತಾ ಹೋದರೆ ಅಭಿವೃದ್ಧಿಯನ್ನು ರಾಜ್ಯ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಯಾವುದೇ ಇಂಡಸ್ಟ್ರಿಗಳು ಇವತ್ತು ಕರ್ನಾಟಕಕ್ಕೆ ಬರ್ತಾ ಇಲ್ಲ. ವಿದ್ಯುತ್ತಿನ ಬೆಲೆ ಗಗನಕ್ಕೇರಿದೆ. ಕಳೆದ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ 24ರ ಅಧಿವೇಶನದಲ್ಲಿ ಸರ್ಕಾರ ಪ್ರಾಕೃತಿಕ ವಿಕೋಪಕ್ಕೆ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ 10 ಕೋಟಿ ರೂಪಾಯಿ ಅನುದಾನವನ್ನು ಶಾಸಕರಿಗೆ ಕೊಟ್ಟಿತ್ತು. ಇವತ್ತಿನ ತನಕ ₹1 ಹಣ ಬಿಡುಗಡೆ ಆಗಲಿಲ್ಲ. 24ರ ನವಂಬರ್ ಡಿಸೆಂಬರ್ನಲ್ಲಿ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಘೋಷಣೆ ಮಾಡಿದ್ದು. ಜನವರಿನಲ್ಲಿ ಆರ್ಡರ್ ಆಯಿತು. ಇವತ್ತಿನ ತನಕ ₹1 ಹಣವನ್ನು ಶಾಸಕರ ಕ್ಷೇತ್ರಗಳಿಗೆ ಕೊಟ್ಟಂಥ 10 ಕೋಟಿ ರೂಪಾಯಿ ಅನುದಾನದಲ್ಲಿ ₹1 ಬಿಡುಗಡೆ ಮಾಡಲಿಲ್ಲ. ಒಂದೊಂದು ವರ್ಷ 10 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಈ ರೀತಿ ಒದ್ದಾಡಿದರೆ ಇನ್ನು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ರಾಜ್ಯದಲ್ಲಿ ಹೇಗೆ ಸಾಧ್ಯ ಇದೆ? ಹಾಗಾಗಿ ಸರ್ಕಾರ ಇದನ್ನು ಸ್ಪಷ್ಟಪಡಿಸಬೇಕು.